ಫ್ರೆಂಡ್ಸ್, ಇನ್ನೊಂದು ಫೋರ್ಟ್ ಫಿಗೋ ಬಂದಿದೆ. ಈ ಕಸ್ಟಮರ್ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಬಂದ್ರೆ ಇದಕ್ಕೂ ಲಾಕ್ ಅನ್ ಲಾಕ್ ಮಾಡಿದ್ರೆ ಬೀಪ್ ಬೇಕು ಅಂತ ಹೇಳಿದ್ರು. ನೋಡ್ಬೋದು, ಈಗ ಕಂಪನಿ ರಿಮೋಟ್ ಲಾಕಿಂಗ್ ಇದು. ಅದಕ್ಕೆ ಲಾಕ್ ಮಾಡಿದ್ರೆ ಬರೀ ಇಂಡಿಕೇಟರ್ ಬರುತ್ತೆ, ಮತ್ತೆ ಅನ್ಲಾಕ್ ಮಾಡಿದ್ರೂ ಬರೀ ಇಂಡಿಕೇಟರ್ ಬರುತ್ತೆ. ಬಟ್ ಇವ್ರಿಗೆ ಬೀಪ್ ಬೇಕು ಅಂತವ್ರೆ, ಸೊ ಆ ಥರ ಆಗ್ತಾ ಇದೀವಿ. ಮತ್ತೆ ಲಾಕ್ ಎಲ್ಲ ಮಾಡಿದ್ರೆ ಗ್ಲಾಸ್ ಅಪ್ ಹಾಕಬೇಕು, ಆ ಥರ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಸೊ ವರ್ಕ್ ಸ್ಟಾರ್ಟ್ ಮಾಡಿದೆ. ಈ ಥರ ನಮ್ಗೊಂದು ಡಿವೈಸ್ ಬರುತ್ತೆ. ಸೊ ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಡಿವೈಸು. ಸೊ ಮಾಡ್ತಾ ಇದೀವಿ. ಸೊ ನಿಮಗೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಡಿವೈಸು. ಸೊ ಆಲ್ ವರ್ಕ್ಶಾಪ್ಗೆಲ್ಲ ಕೊಡ್ತೀವಿ ಡಿವೈಸಸ್. ಇದು ನೋಡ್ಬೋದು, ಡಿವೈಸ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ತುಂಬಾ ಈಸಿ ಇರುತ್ತೆ ವೈರಿಂಗ್ ನಮ್ದು. ಆಮೇಲೆ ಲಾಕ್ ಅನ್ಲಾಕ್ ಮಾಡಿದ್ರೆ ಹಾರನ್ ಬರುತ್ತೆ. ಮತ್ತೆ ನಿಮ್ಗೆ ಹಾರನ್ ಬೇಡ ಅಂದ್ರೂ ಈ ಸ್ವಿಚ್ ಒಂದ್ಸಲಿ ಪ್ರೆಸ್ ಮಾಡಿಬಿಟ್ರೆ ಲಾಕ್ ಇರಲ್ಲ. ಸೊ ನೋಡ್ಬೋದು, ಈಗ ಸೈರನ್ ಕಂಪ್ಲೀಟ್ ಆಗಿ ನಿಮ್ಗೆ ಬರಲ್ಲ, ಹಾರನ್ನೇ ಬರಲ್ಲ. ಸೊ ಮತ್ತೆ ನಿಮ್ಗೆ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಮತ್ತೆ ಪ್ರೆಸ್ ಮಾಡಿ ಅನ್ಲಾಕ್ ಬಟನ್ ನೋಡ್ಬೋದು, ಈಗ ಅನ್ಲಾಕ್ ಬಟನ್ ಬರುತ್ತೆ. ಸೊ ನಿಮ್ಗೆ ನೈಟಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ರೆ ಆ ಥರ ಒಂದು ಸ್ವಿಚ್ ಕೊಟ್ಟಿದ್ದೀವಿ. ಸೊ ನೋಡ್ಬೋದು, ಈಗ ರಿಮೋಟಲ್ಲಿ ಲಾಕ್ ಮಾಡ್ತೀವಿ. ಫ್ರೆಂಡ್ಸ್ ನೋಡ್ಬೋದು, ಹಂಗೆ ಲಾಕ್ ಮಾಡಿದ್ರೆ ವಿಂಡೋಸ್ ಒನ್ ಬೈ ಒನ್ ಅಪ್ ಆಗುತ್ತೆ. ಸೊ ಮತ್ತೆ ಅನ್ಲಾಕ್ ಮಾಡಿದ್ರೆ ಹಾರನ್ನು ಬರುತ್ತೆ, ವಿಂಡೋಸ್ ಅಪ್ ಆಗಲ್ಲ. ಸೊ ನಿಮ್ಮ ವೆಹಿಕಲ್ಗೂ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.